ಕೃಷ್ಣಾ ನದಿ ತೀರದಲ್ಲಿ ಅನಿರ್ದಿಷ್ಟಾವಧಿ ಧರಣಿ. ಅಹೋರಾತ್ರಿ ಧರಣಿಗೆ ಹರಿದು ಬಂದ ಜನಸಾಗರ. ಕೃಷ್ಣಾ ಮೇಲ್ದಂಡೆ ಯೋಜನೆ ಪ್ರತಿಭಟನೆಗೆ ಹರಿದು ಬಂದ ಜನಸಾಗರ. ಪಕ್ಷಾತೀತವಾಗಿ ಒಗ್ಗಟ್ಟು ಪ್ರದರ್ಶನ. ಯೋಜನೆ ಪೂರ್ತಿಗೊಳಿಸುವ ಭರವಸೆ ಸಿಗುವ ತನಕ ಪಟ್ಟು ಬಿಡಲ್ಲ ಎಂದ ಹೋರಾಟಗಾರರು. ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲೇ ರಾತ್ರಿ ಮಲಗಿದ ಪ್ರತಿಭಟನಾಕಾರರು. ಇದು ಕೋಟೆ ನಗರಿ ಬಾಗಲಕೋಟೆಯಲ್ಲಿ ಕಂಡ ದೃಶ್ಯಗಳು. ಕೃಷ್ಣಾ ಮೇಲ್ದಂಡೆ ಬಾಧಿತ ಸಂತ್ರಸ್ತರು ಹಮ್ಮಿಕೊಂಡಿದ್ದ ಅಹೋರಾತ್ರಿ ಧರಣಿ, ಡೊಳ್ಳು ಕುಣಿತ, ವಾದ್ಯ ಮೇಳಗಳೊಂದಿಗೆ ಧರಣಿ ಆರಂಭವಾಯಿತು. ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಅಜಯ್ ಕುಮಾರ್ ಸರನಾಯಕ್ ಸೇರಿ ಅನೇಕರು ಸಾಥ್ ನೀಡಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡವರಿಗೆ ಇನ್ನೂ ಪರಿಹಾರ ಬಾಕಿ ಇದೆ. 3ನೇ ಹಂತದ ಯೋಜನೆಯನ್ನು ಪೂರ್ಣಗೊಳಿಸುತ್ತಿಲ್ಲ. ಇದರಿಂದ ಸಂತ್ರಸ್ತರ ಪಾಡು ಹೇಳತೀರದಾಗಿದೆ. ಮಹದಾಯಿ ಕಾವೇರಿಗೆ ಕೊಡುವ ಬೆಲೆ ಕೃಷ್ಣಾ ತೀರದ ಜನರಿಗೆ ಇಲ್ಲವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಶೀಘ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೆಂದು ಅಳಲು ತೋಡಿಕೊಂಡ್ರು. ಹೋರಾಟಕ್ಕೆ ಎಲ್ಲ ಮಠಾಧೀಶರು ಮತ್ತು ನಾಯಕರು ಭಾಗವಹಿಸ್ತಕ್ಕಂಥ ಪ್ರಶ್ನೆ ಬರಬಾರ್ದಾಗಿತ್ತು. ಯಾಕಂದ್ರೆ ಈ ಹೋರಾಟದಲ್ಲಿ ಸಂತ್ರಸ್ತರ ಕೊಡುಗೆ ಭಾಳ ದೊಡ್ಡದೈತಿ. ಇವತ್ತು ನಾವು ನಡು ಬೀದಿಯಲ್ಲಿ ನಿಂದಿರ್ತಕ್ಕಂಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದದ್ದಕ್ಕೆ ಇಡೀ ರೈತ ಕುಲಕ್ಕೂ ಇದು ಅವಮಾನ. ದಯವಿಟ್ಟು ಈ ಸರ್ಕಾರ ಇನ್ಮೇಗಾದರೂ ಎಚ್ಚೆತ್ತುಕೊಂಡು ಈ ರೈತರ ಸಮಸ್ಯೆಯನ್ನು, ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸಬೇಕು. ಅಧ್ಯಕ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೀನಿ. ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿ. ಅದೆಷ್ಟೋ ಹಳ್ಳಿಗಳು ಮುಳುಗಡೆಗೆ ಒಳಗಾಗಿವೆ. ಇನ್ನು 20 ಹಳ್ಳಿಗಳು 75,000 ಎಕರೆ ಭೂ ಸ್ವಾಧೀನವಾಗುತ್ತೆ. ಮೊದಲು ನಿಗದಿಪಡಿಸಿದ್ದ ಬೆಲೆಗಿಂತ ಜಾಸ್ತಿ ನೀಡಬೇಕು ಅನ್ನೋದು ಕೂಡ ಇವರ ಆಗ್ರಹವಾಗಿದೆ. ನಮ್ಮ ಕೃಷ್ಣಾ ಸಂತ್ರಸ್ತರ ಶಾಪ ಈಗೇನು ವಿಧಾನಸಭೆ ನಡೆಸ್ತಿದ್ದಾರಲ್ಲ, ಅಧಿಕಾರದಲ್ಲಿದ್ದಾರಲ್ಲ ಅವರಿಗೆ ಮತ್ತು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಅವರಿಗೆ ಶಾಪ ತಟ್ಟಲಾರ್ದ ಹೋಗುವುದಿಲ್ಲ. ಬಾಗಲಕೋಟೆ, ವಿಜಯಪುರ 2 ಜಿಲ್ಲೆಗಳ ಸಂತ್ರಸ್ತರು ಸರದಿ ಉಪವಾಸ ಮತ್ತು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಭಾಗಿಯಾಗಿದ್ರು. ಅಲ್ಲದೆ ಸ್ವಾಮೀಜಿಗಳು ಹೋರಾಟಕ್ಕೆ ಬೆಂಬಲ ನೀಡಿದ್ರು. ರಾತ್ರಿ ಪೂರ್ತಿ ಚಳಿಯಲ್ಲಿ ಅಲ್ಲೇ ಮಲಗಿದ್ರು. ಏನೇ ಆದ್ರೂ ಪಟ್ಟು ಬಿಡಲ್ಲ ಅನ್ನೋದು ಇವರ ಮಾತಾಗಿದೆ. ಸಂತ್ರಸ್ತರ ಅಹೋರಾತ್ರಿ ಧರಣಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ಲಿಕ್ಕತ್ತಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸಂತ್ರಸ್ತರ ಜೊತೆ ಆಟ ಆಡಬಾರ್ದು. ಸಂತ್ರಸ್ತರ ಪರಿಸ್ಥಿತಿ ಎಲ್ಲಿಗೆ ಬಂದೈತಂದ್ರೆ ನಿಮ್ಮ ಜಿಲ್ಲಾಧಿಕಾರಿಗಳ ಗೇಟ್ ಏನೈತಲ್ಲ, ಗೇಟಿನ ರಸ್ತೆ ಮೇಲೆ ಮಲಗಿಸುವಂಥ ಪರಿಸ್ಥಿತಿಯನ್ನು ನೀವು ಸರ್ಕಾರದವ್ರು ತಂದಿಟ್ಟಿದ್ದೀರಿ. ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಬಾರ್ದು. ಅದಕ್ಕಿಂತ ಮುಂಚೆನೇ ತಾವು ಎಚ್ಚರಿಸಿಕೊಂಡು ಸಂತ್ರಸ್ತರ ಜೊತೆ ಮಾತುಕತೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ತಾವು ಹೆಜ್ಜೆ ಇಡಬೇಕು ಅಂತ ಸರ್ಕಾರವನ್ನು ಕೇಳ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗೆ ವಿವಿಧ ಬೇಡಿಕೆಗಳ ಪಟ್ಟಿಯನ್ನ ಪ್ರಮುಖರ ಜೊತೆ ಸೇರಿ ಹೋರಾಟಗಾರರು ನೀಡಿದ್ರು. ಯಾವಾಗ ಕೃಷ್ಣೆಯ ಮಕ್ಕಳ ಸಮಸ್ಯೆ ಬಗೆಹರಿಯತ್ತೆ ಅಂತ ಕಾದು ನೋಡಬೇಕಿದೆ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು
ಬಂದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾ ದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.